ಕೊಡಗಿನಲ್ಲಿ ಮಳೆಯ ಅಬ್ಬರ ಈಗಲೂ ಕೂಡ ಮುಂದುವರೆದಿದೆ. ನಾಳೆ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಶಾಲೆಗಳು ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ನೀಡಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲಾಧಿಕಾರಿ ವೆಂಕಟರಾಜ ಆದೇಶವನ್ನು ಹೊರಡಿಸಿದ್ದಾರೆ. ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಗೊತ್ತಿದೆ ನಿಮಗೆ, ಕೊಡಗು ಜಿಲ್ಲೆಯಲ್ಲಿ ಒಂದಷ್ಟು ಅವಾಂತರಗಳಾಗಿದೆ. ಈಗಾಗಲೇ ಒಂದಷ್ಟು ಸಾವು ನೋವುಗಳು ಸಂಭವಿಸಿವೆ. ಮನಕಲಕುವ ದೃಶ್ಯಗಳನ್ನು ನೀವಾಗಲೇ ಕೊಡಗಿನಲ್ಲಿ ನೋಡಿದ್ರಿ. ಸೊ ಹಾಗಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಯಾವುದೇ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಬಾರ್ದು. ಸೃಷ್ಟಿಯಾಯಿತು ಅಂತಂದರೆ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗುತ್ತೆ. ಅವರು ಬಸ್ಸಲ್ಲಿ ಹೋಗಬೇಕು, ಅಥವಾ ಕೆಲವರು ನಡ್ಕೊಂಡು ಹೋಗೋರು ಇರ್ತಾರೆ, ಇನ್ನು ಕೆಲವರು ಪ್ರೈವೇಟ್ ವೆಹಿಕಲಲ್ಲಿ ಹೋಗೋರು ಇರ್ತಾರೆ. ಮತ್ತು ಶಾಲೆಯ ಆವರಣ, ಶಾಲೆಗೆ ಹೋಗೋ ರಸ್ತೆ, ಶಾಲೆಯ ಮುಂಭಾಗ ಹಿಂಭಾಗ ನೀರಿನಿಂದ ಆವೃತ ಆಗಿರುತ್ತೆ, ಜಲಾವೃತ ಆಗಿರುತ್ತೆ. ಅಷ್ಟು ಪಾಠ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ನೆನ್ಕೊಂಡು ಬರೋದು ಮತ್ತು ಹುಷಾರು ತಪ್ಪೋದು, ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಮಕ್ಕಳ ಮುನ್ನೆಚ್ಚರಿಕೆ ಕ್ರಮವಾಗಿ ರಜೆಯನ್ನು ಘೋಷಿಸಲಾಗಿದೆ. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟ. ನಾಳೆ 5 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಎನ್ಆರ್ ಪುರ, ಕೊಪ್ಪ, ಶೃಂಗೇರಿ, ಕಳಸ, ಮೂಡಿಗೆರೆ ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ರಜೆ ಘೋಷಿಸಿ ಡಿಸಿ ಮೀನಾ ನಾಗರಾಜ್ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರೈಮರಿ ಮಕ್ಕಳಿಗೆ ಮತ್ತು ಹೈಸ್ಕೂಲ್ ಮಕ್ಕಳಿಗೆ, ಕಾಲೇಜ್ನವರೆಲ್ಲ ಮತ್ತೆ ರಜೆ ಹಾಕೊಳ್ಳಂಗಿಲ್ಲ. ಕಾಲೇಜವರು ಕಾಲೇಜ್ ಅಟೆಂಡ್ ಮಾಡಬೇಕು, ಕ್ಲಾಸ್ ಅಟೆಂಡ್ ಮಾಡಬೇಕು. ಆದರೆ ಅಂಗನವಾಡಿ ಮಕ್ಕಳಿಗೆ, ಪ್ರಾಥಮಿಕ ಶಾಲೆಗಳಿಗೆ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಿಸಿ ಮೀನಾ ನಾಗರಾಜ್ ಆದೇಶವನ್ನು ಹೊರಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಕೂಡ ಭರ್ಜರಿ ಮಳೆ ಆಗ್ತಾ ಇದೆ. ಸೊ ಹಾಗಾಗಿ ತಾಲೂಕಿನ ಕೆಲ ಹೋಬಳಿಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿದೆ. ಜಾಗರ, ಖಾಂಡ್ಯ, ಆಲ್ದೂರು, ವಸ್ತಾರೆ ಹೋಬಳಿಗಳಿಗೂ ಕೂಡ ರಜೆ. ಭಾರೀ ಮಳೆಗಾಳಿಗೆ ಮರವೊಂದು ಧರೆಗುರುಳಿದೆ. ಮಡಿಕೇರಿಯಲ್ಲಿ 200 ವರ್ಷದ ಬೃಹತ್ ಮರ ಧರೆಗೆ ಉರುಳಿದೆ. 200 ವರ್ಷದ್ದು, ಭಾಳ ಹಳೆಯ ಮರ, ಅಂದರೆ 200 ವರ್ಷದ ಮರ. ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣ ಬಳಿ ಇದ್ದಂಥ ಮರ ಅದು. ಆ ಮರ ಭಾರೀ ಗಾಳಿ ಮಳೆ ನೋಡಿ, 200 ವರ್ಷದ ಹಳೆ ಮರ ಅಂದರೆ ಅದರ ಬುಡ ಎಷ್ಟು ಗಟ್ಟಿ ಇರಬೇಕು, ಬೇರುಗಳು ಎಲ್ಲೆಲ್ಲಿ ಹರಡಿರಬೇಕು, ಅಂಥ ಮರವೇ ಬಿದ್ದಿರೋದು. ಕೊಡಗಿನಲ್ಲಿ ಮಳೆಯ ಅಬ್ಬರ ಈಗಲೂ ಕೂಡ ಮುಂದುವರೆದಿದೆ. ನಾಳೆ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಶಾಲೆಗಳು ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ನೀಡಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲಾಧಿಕಾರಿ ವೆಂಕಟರಾಜ ಆದೇಶವನ್ನು ಹೊರಡಿಸಿದ್ದಾರೆ. ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಗೊತ್ತಿದೆ ನಿಮಗೆ, ಕೊಡಗು ಜಿಲ್ಲೆಯಲ್ಲಿ ಒಂದಷ್ಟು ಅವಾಂತರಗಳಾಗಿದೆ. ಈಗಾಗಲೇ ಒಂದಷ್ಟು ಸಾವು ನೋವುಗಳು ಸಂಭವಿಸಿವೆ. ಮನಕಲಕುವ ದೃಶ್ಯಗಳನ್ನು ನೀವಾಗಲೇ ಕೊಡಗಿನಲ್ಲಿ ನೋಡಿದ್ರಿ. ಸೊ ಹಾಗಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಯಾವುದೇ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಬಾರ್ದು. ಸೃಷ್ಟಿಯಾಯಿತು ಅಂತಂದರೆ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗುತ್ತೆ. ಅವರು ಬಸ್ಸಲ್ಲಿ ಹೋಗಬೇಕು, ಅಥವಾ ಕೆಲವರು ನಡ್ಕೊಂಡು ಹೋಗೋರು ಇರ್ತಾರೆ, ಇನ್ನು ಕೆಲವರು ಪ್ರೈವೇಟ್ ವೆಹಿಕಲಲ್ಲಿ ಹೋಗೋರು ಇರ್ತಾರೆ. ಮತ್ತು ಶಾಲೆಯ ಆವರಣ, ಶಾಲೆಗೆ ಹೋಗೋ ರಸ್ತೆ, ಶಾಲೆಯ ಮುಂಭಾಗ ಹಿಂಭಾಗ ನೀರಿನಿಂದ ಆವೃತ ಆಗಿರುತ್ತೆ, ಜಲಾವೃತ ಆಗಿರುತ್ತೆ. ಅಷ್ಟು ಪಾಠ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ನೆನ್ಕೊಂಡು ಬರೋದು ಮತ್ತು ಹುಷಾರು ತಪ್ಪೋದು, ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಮಕ್ಕಳ ಮುನ್ನೆಚ್ಚರಿಕೆ ಕ್ರಮವಾಗಿ ರಜೆಯನ್ನು ಘೋಷಿಸಲಾಗಿದೆ. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟ. ನಾಳೆ 5 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಎನ್ಆರ್ ಪುರ, ಕೊಪ್ಪ, ಶೃಂಗೇರಿ, ಕಳಸ, ಮೂಡಿಗೆರೆ ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ರಜೆ ಘೋಷಿಸಿ ಡಿಸಿ ಮೀನಾ ನಾಗರಾಜ್ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರೈಮರಿ ಮಕ್ಕಳಿಗೆ ಮತ್ತು ಹೈಸ್ಕೂಲ್ ಮಕ್ಕಳಿಗೆ, ಕಾಲೇಜ್ನವರೆಲ್ಲ ಮತ್ತೆ ರಜೆ ಹಾಕೊಳ್ಳಂಗಿಲ್ಲ. ಕಾಲೇಜವರು ಕಾಲೇಜ್ ಅಟೆಂಡ್ ಮಾಡಬೇಕು, ಕ್ಲಾಸ್ ಅಟೆಂಡ್ ಮಾಡಬೇಕು. ಆದರೆ ಅಂಗನವಾಡಿ ಮಕ್ಕಳಿಗೆ, ಪ್ರಾಥಮಿಕ ಶಾಲೆಗಳಿಗೆ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಿಸಿ ಮೀನಾ ನಾಗರಾಜ್ ಆದೇಶವನ್ನು ಹೊರಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಕೂಡ ಭರ್ಜರಿ ಮಳೆ ಆಗ್ತಾ ಇದೆ. ಸೊ ಹಾಗಾಗಿ
ತಾಲೂಕಿನ ಕೆಲ ಹೋಬಳಿಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿದೆ. ಜಾಗರ, ಖಾಂಡ್ಯ, ಆಲ್ದೂರು, ವಸ್ತಾರೆ ಹೋಬಳಿಗಳಿಗೂ ಕೂಡ ರಜೆ. ಭಾರೀ ಮಳೆಗಾಳಿಗೆ ಮರವೊಂದು ಧರೆಗುರುಳಿದೆ. ಮಡಿಕೇರಿಯಲ್ಲಿ 200 ವರ್ಷದ ಬೃಹತ್ ಮರ ಧರೆಗೆ ಉರುಳಿದೆ. 200 ವರ್ಷದ್ದು, ಬಹಳ ಹಳೆಯ ಮರ, ಅಂದರೆ 200 ವರ್ಷದ ಮರ. ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣ ಬಳಿ ಇದ್ದಂಥ ಮರ ಅದು. ಆ ಮರ ಭಾರೀ ಗಾಳಿ ಮಳೆ ನೋಡಿ, 200 ವರ್ಷದ ಹಳೆ ಮರ ಅಂದರೆ ಅದರ ಬುಡ ಎಷ್ಟು ಗಟ್ಟಿ ಇರಬೇಕು, ಬೇರುಗಳು ಎಲ್ಲೆಲ್ಲಿ ಹರಡಿರಬೇಕು, ಅಂಥ ಮರವೇ ಬಿದ್ದಿರೋದು. ಕೊಡಗಿನಲ್ಲಿ ಮಳೆಯ ಅಬ್ಬರ ಈಗಲೂ ಕೂಡ ಮುಂದುವರೆದಿದೆ. ನಾಳೆ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ನೀಡಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲಾಧಿಕಾರಿ ವೆಂಕಟರಾಜ ಆದೇಶವನ್ನು ಹೊರಡಿಸಿದ್ದಾರೆ. ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಗೊತ್ತಿದೆ ನಿಮಗೆ, ಕೊಡಗು ಜಿಲ್ಲೆಯಲ್ಲಿ ಒಂದಷ್ಟು ಅವಾಂತರಗಳಾಗಿದೆ. ಈಗಾಗಲೇ ಒಂದಷ್ಟು ಸಾವು ನೋವುಗಳು ಸಂಭವಿಸಿವೆ. ಮನಕಲಕುವ ದೃಶ್ಯಗಳನ್ನು ನೀವಾಗಲೇ ಕೊಡಗಿನಲ್ಲಿ ನೋಡಿದ್ರಿ. ಹಾಗಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಯಾವುದೇ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಬಾರ್ದು. ಸೃಷ್ಟಿಯಾಯಿತು ಅಂತಂದರೆ ಶಾಲಾ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗುತ್ತೆ. ಅವರು ಬಸ್ಸಲ್ಲಿ ಹೋಗಬೇಕು, ಅಥವಾ ಕೆಲವರು ನಡ್ಕೊಂಡು ಹೋಗೋರು ಇರ್ತಾರೆ, ಇನ್ನು ಕೆಲವರು ಪ್ರೈವೇಟ್ ವೆಹಿಕಲಲ್ಲಿ ಹೋಗೋರು ಇರ್ತಾರೆ. ಮತ್ತು ಶಾಲೆಯ ಆವರಣ, ಶಾಲೆಗೆ ಹೋಗೋ ರಸ್ತೆ, ಶಾಲೆಯ ಮುಂಭಾಗ, ಹಿಂಭಾಗ ನೀರಿನಿಂದ ಆವೃತ ಆಗಿರುತ್ತೆ, ಜಲಾವೃತ ಆಗಿರುತ್ತೆ. ಅಷ್ಟು ಪಾಠ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ನೆನ್ಕೊಂಡು ಬರೋದು, ಮತ್ತು ಹುಷಾರು ತಪ್ಪೋದು, ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ಹಾಗಾಗಿ ಮಕ್ಕಳ ಮುನ್ನೆಚ್ಚರಿಕೆ ಕ್ರಮವಾಗಿ ರಜೆಯನ್ನು ಘೋಷಿಸಲಾಗಿದೆ. ಇನ್ನು ಚಿಕ್ಕಮಗಳೂರಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟ. ನಾಳೆ 5 ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಎನ್ಆರ್ ಪುರ, ಕೊಪ್ಪ, ಶೃಂಗೇರಿ, ಕಳಸ, ಮೂಡಿಗೆರೆ ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ರಜೆ ಘೋಷಿಸಿ ಡಿಸಿ ಮೀನಾ ನಾಗರಾಜ್ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರೈಮರಿ ಮಕ್ಕಳಿಗೆ ಮತ್ತು ಹೈಸ್ಕೂಲ್ ಮಕ್ಕಳಿಗೆ, ಕಾಲೇಜ್ನವರೆಲ್ಲ ಮತ್ತೆ ರಜೆ ಹಾಕೊಳ್ಳಂಗಿಲ್ಲ. ಕಾಲೇಜವರು ಕಾಲೇಜ್ ಅಟೆಂಡ್ ಮಾಡಬೇಕು, ಕ್ಲಾಸ್ ಅಟೆಂಡ್ ಮಾಡಬೇಕು. ಆದರೆ ಅಂಗನವಾಡಿ ಮಕ್ಕಳಿಗೆ, ಪ್ರಾಥಮಿಕ ಶಾಲೆಗಳಿಗೆ ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಿಸಿ ಮೀನಾ ನಾಗರಾಜ್ ಆದೇಶವನ್ನು ಹೊರಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಕೂಡ ಭರ್ಜರಿ ಮಳೆ ಆಗ್ತಾ ಇದೆ. ಸೊ ಹಾಗಾಗಿ ತಾಲೂಕಿನ ಕೆಲ ಹೋಬಳಿಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿದೆ. ಜಾಗರ, ಖಾಂಡ್ಯ, ಆಲ್ದೂರು, ವಸ್ತಾರೆ ಹೋಬಳಿಗಳಿಗೂ ಕೂಡ ರಜೆ. ಭಾರೀ ಮಳೆಗಾಳಿಗೆ ಮರವೊಂದು ಧರೆಗುರುಳಿದೆ. ಮಡಿಕೇರಿಯಲ್ಲಿ 200 ವರ್ಷದ ಬೃಹತ್ ಮರ ಧರೆಗೆ ಉರುಳಿದೆ. 200 ವರ್ಷದ್ದು, ಬಹಳ ಹಳೆಯ ಮರ, ಅಂದರೆ 200 ವರ್ಷದ ಮರ. ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣ ಬಳಿ ಇದ್ದಂಥ ಮರ ಅದು. ಆ ಮರ ಭಾರೀ ಗಾಳಿ ಮಳೆ ನೋಡಿ, 200 ವರ್ಷದ ಹಳೆ ಮರ ಅಂದರೆ ಅದರ ಬುಡ ಎಷ್ಟು ಗಟ್ಟಿ ಇರಬೇಕು, ಬೇರುಗಳು ಎಲ್ಲೆಲ್ಲಿ ಹರಡಿರಬೇಕು, ಅಂಥ ಮರವೇ ಬಿದ್ದಿರೋದು. ಕೊಡಗಿನಲ್ಲಿ ಮಳೆಯ ಅಬ್ಬರ ಈಗಲೂ ಕೂಡ ಮುಂದುವರೆದಿದೆ. ನಾಳೆ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ನೀಡಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲಾಧಿಕಾರಿ ವೆಂಕಟರಾಜ ಆದೇಶವನ್ನು ಹೊರಡಿಸಿದ್ದಾರೆ. ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಗೊತ್ತಿದೆ ನಿಮಗೆ, ಕೊಡಗು ಜಿಲ್ಲೆಯಲ್ಲಿ ಒಂದಷ್ಟು ಅವಾಂತರಗಳಾಗಿದೆ. ಈಗಾಗಲೇ